ಮುಂಚೆನೆ ಹೇಳ್ದಲ್ಲ ಮೇಡಮ್, ಅದು ಇರ್ಲಿಲ್ಲ. ನಾವು ಅಲ್ಲೇ ಟೈಟ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸ್ ಅಲ್ಲಿ ಇದ್ರಲ್ಲೇ ನೋಡ್ಬೇಕಾದ್ರೂ ಅದು ಬತ್ತನೆ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ ಸುತ್ತಮುತ್ತನೇ ಇತ್ತು. ಬಟ್ ನಾವು ಬೇರೆ ಟೈಟ್ಲು ಬೇರೆ ಏನ್ ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೋ. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಇತ್ತು. ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರ್ಲಿ ಅನ್ನೋ ತರ. ಅದೇ ಮೇಡಮ್, ಈಗ ಜನನು ಆಸೆ ಪಡುದು ಅದೇ ಮೇಡಮ್. ಈಗ ನಾನು ಅಲ್ದೇ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದ ಅಂತ ಅನ್ನಿಸ್ತು. ಈಗ ನೀವ್ ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಅದೇ ಟೈಟ್ಲ್ ಇಟ್ಟಿಲ್ಲ, ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗೋಕೆ ಹೆಲ್ಪ್ ಆಯ್ತದೆ ಅಂತ. ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಒಂದು 8-10 ಆತರ. ಅಂದ್ರೆ ಈಗ ಮಾಡಬೇಕು ಅನ್ಕೊಂಡಿದೀನಿ ಆ ತರದಾಗ ಇರ್ತದೆ ಮೇಡಮ್. ಈಗ ಅದ್ರಲ್ಲಿ ಯಾವ್ದು ಮಾಡ್ಬೋದು. ಈಗ ಮೊದಲನೇ ಪಳಾರ್ ಜೊತೆ ಅದೇ ಈಗ ಫಸ್ಟ್ ಇದು ಮುಗಿಸ್ಕೊಳ್ಳೋಣ ಅಂತ ಮೇಡಮ್. ನಾನು ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ. ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟ್ ವರ್ಕ್, ಈಗ ಡೈಲಾಗು ಅಂತ ಕೂತ್ಕೊಂಡಾಗ ಆಗಿರ್ಬೋದು. ಮುಂಚೆ ಒಂದ್ 3 ತಿಂಗಳು ಆಫೀಸ್ ಆಗ್ತದೆ, ಒಂದ್ 3 ತಿಂಗಳಾಯ್ತು. 3 ತಿಂಗಳಿಂದಾನು ಜೊತೆಗೆ ಇದೀವಿ. ಈಗ ಜೊತೆಗೆ ವರ್ಕು ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು. ಆಮೇಲೆ ಡೈರೆಕ್ಟರ್ ಒಂದು ಪ್ಲಸ್ ಏನಂದ್ರೆ, ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯ್ತು. ನನ್ಗೇನು ಅನ್ಸುತ್ತೆ ಅದನ್ನ ಹೇಳ್ಬೋದು. ಅಲ್ಲ, ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ, ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ, ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ಒಂದು 100-120 ದಿನ ಒಳಗಡೆನೆ ಇದ್ದು ಆಚೆ ಬಂದ ತಕ್ಷಣ ಕಷ್ಟ ಆಗ್ಬಿಟ್ಟು. ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್, ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದ್ರು. ಆಮೇಲೆ ಬಡವರ ಹಾಸ್ಟೆಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಷನ್ ಮಾಡಿ ಸ್ಕ್ರಿಪ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ ತುಂಬಾ. ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗ್ ಒಂದು ಬಿಟ್ಟಿರುತ್ತೆ. ನನಗೆ ಒಂದೊಂದು ಪೀರಿಯಡ್ ಅಲ್ಲಿ, ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್, ಸಾಧು ಸರ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಸೂರ್ಯವಂಶ ಸಿನಿಮಾ ಅದ್ರಲ್ಲೆಲ್ಲ. ಆಮೇಲೆ ನನಗೆ ಚಿಕ್ಕಣ್ಣ ಸರ್ ತುಂಬಾ ಇಷ್ಟ ಆಗ್ಬಿಟ್ರು. ನಮ್ಮ ಹಳ್ಳಿ, ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ, ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನ್ ಅಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ರು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ನಮ್ಮ ಶರಣ ತುಂಬಾ ಇಷ್ಟ. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ರು. ರವಿ ಸರ್ ಭರ್ಜರಿ ಬೆಟ್ಟರು ಅಂತ ಶೋ ಮಾಡಿದ್ರು. ಅದಕ್ಕೆ ರವಿ ಸರ್ ಹೇಳಿದಾಗ, ಆಮೇಲೆ ರವಿ ಸರ್ ಅಲ್ಲೂ ಹೇಳಿದ್ರು, ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರು, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡಿ, ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳಿದ್ರು ಅಲ್ಲಿ. ಅದು ಎಲ್ಲೋ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರ್ ಏನ್ತಂದ್ರೆ ಅವ್ರು ಒಂಥರ ಲಕ್ಕಿ ಅಂಡ್ ರವಿ ಸರ್ದು ಅವ್ರ ಕೈಲಿ ಬಂದು. ಆಮೇಲೆ ಅಷ್ಟು ಟ್ರಾವೆಲ್ ಮಾಡಿದ್ರೆ ರವಿ ಸರ್ ಒಂದು 40-45 ವರ್ಷ ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದೇ ಇದಾದ್ಮೇಲೆ ನೆಕ್ಸ್ಟ್ ಈಗ ಸದ್ಯಕ್ಕೆ ಇದೆ ಪಳಾರು ಏನೈತೆ ಸರ್. ಏನೇನ್ ಕೇಳಲಿಲ್ಲ ಅಂತ. ಏನ್ ಸರ್? ಹಾ ಸರ್.